ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಹೋಗೋರಿದ್ರೆ ದಯವಿಟ್ಟು ಹೊರಟ್ಬಿಡಿ. ಕೂತ್ಕೊಳ್ಳೋರಿದ್ರೆ ಕೂತ್ಕೊಳ್ಳಿ. ಇಲ್ಲಿ ಯಾರು ಅಡ್ಡ ಬರಬೇಡಿ. ಎಲ್ಲರಿಗೂ ನಮಸ್ಕಾರ. ದೇಶದಲ್ಲೇ ಭಾರತದ ಇತಿಹಾಸದ ಪವಿತ್ರವಾದ ದಿನ ಕ್ವಿಟ್ ಇಂಡಿಯಾ ಚಳವಳಿಯ ಈ 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ದೇಶದಲ್ಲಿ ನಾವು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಗಾಂಧೀಜಿಯವರ ಘೋಷಣೆಯ ಮೂಲಕ ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮಹನೀಯರು ಮತ್ತು ಈ ಪವಿತ್ರವಾದ ದಿನದ ಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ರಾಜ್ಯದ ಮಂತ್ರಿಮಂಡಲದ ಸದಸ್ಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ನಮ್ಮ ರಾಯಚೂರು ತಂಗಡಿಗೆ ಅವರು, ಶಾಸಕ ಮಿತ್ರರಾದ ಗೋಪಾಲ್ ಕೃಷ್ಣ ಅವರು, ಉಮಾಶ್ರೀ ಅವರು ಮತ್ತು ಬಹಳಷ್ಟು ಜನ, ಸಲೀಂ ಅಹಮದ್ ರವರು ಮುಂದೆ ಚೇರ್ಮನ್ ಆಗೋರು ಇಲ್ಲಿ ಬಂದಿದ್ದಾರೆ. ಗಾಯತ್ರಿ ಶಾಂತೇಗೌಡರಿದ್ದಾರೆ. ಆಮೇಲೆ ನಮ್ಮ ನಾಯಕರು ಅವರಿದ್ದಾರೆ, ರಾಣಿ ಸತೀಶ್ ಅವರು ಇದ್ದಾರೆ, ಹನುಮಂತಯ್ಯನವರು ಇದ್ದಾರೆ, ರೇವಣ್ಣವರು ಇದ್ದಾರೆ. ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಯುವ ಕಾಂಗ್ರೆಸ್ ಅವರಿದ್ದಾರೆ, NSC ಅವರಿದ್ದಾರೆ, ಸೇವಾದಳದವರು. ಬಹಳ ಮುಖ್ಯವಾಗಿ ಇವತ್ತು ತಿರಂಗ ಯಾತ್ರೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಸಹ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಗಾಂಧಿ ವೇಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಅವರಿಗೆ ನಮನವನ್ನು ಸಲ್ಲಿಸ್ತಾ, ಇಲ್ಲಿ ಏನು ನಮ್ಮ ಹಿಂದೆ ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದೀರಿ ಬಹಳ ಜೋರಾಗಿ. ಅದರ ಜೊತೆಗೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮದ ಅಂಗವಾಗಿ ನಾರಾಯಣ ಸ್ವಾಮಿ ಅವರು, ಆರಾಧರು ಮತ್ತು ಮಂಜುನಾಥ್ ಭಂಡಾರಿ ಅವರು ಮಹಾತ್ಮ ಗಾಂಧಿ ಅವರ ಫೋಟೋ, ಅವರ ಭಾವಚಿತ್ರದ ಜೊತೆಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಸರೋಜಿನಿ ನಾಯ್ಡು ರವರು, ಕಸ್ತೂರಿಬಾ ಗಾಂಧಿ ಅವರು ಮತ್ತು ಅರುಣಾ ಅಸಫ್ ಅಲಿ ಅವರು, ಜೊತೆಗೆ 11 ಮೂರ್ತಿ ಅಂತಾರೆ ಹಿಂದಿನಲ್ಲಿ, 11 ಜನ ಸ್ವತಂತ್ರ ಹೋರಾಟದ ಪ್ರತೀಕವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಇವರಿಗೆ ನಾನು ಶತಕೋಟಿ ನಮನವನ್ನ ಸಮರ್ಪಣೆ ಮಾಡಿ ಈ ಒಂದು ಪವಿತ್ರವಾದ ದಿನದ ಕೆಲವು ವಿಚಾರವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾನೆ. ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಕಾಂಗ್ರೆಸ್ ಕ್ರಾಂತಿಯನ್ನು ಸ್ಮರಿಸ್ತಕ್ಕಂಥದ್ದು ಕೇವಲ ಅದು ಕಾರ್ಯಕ್ರಮವಾಗಬಾರದು, ಅದು ಒಂದು ಘಟನೆಯಾಗಿ ನೆನೆಸ್ಕೊಳ್ತಕ್ಕಂಥ ವಿಚಾರ ಅಲ್ಲ. ನಾವು ಇಂದು ಅನುಭವಿಸ್ತಿರುವ ಸ್ವಾತಂತ್ರ್ಯಕ್ಕೆ ನಮ್ಮ ಪೂರ್ವಜರು ಯಾವ ರೀತಿಯ ತ್ಯಾಗ ಬಲಿದಾನವನ್ನ ಮಾಡಿ ನಮ್ಮೆಲ್ಲರಿಗೂ ಸಹ ಸ್ವತಂತ್ರ ಭಾರತವನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಅವರ ಎಷ್ಟು ದೊಡ್ಡ ಬೆಲೆ ಈ ಒಂದು ಸ್ವತಂತ್ರ ಭಾರತಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಮುಂದಿನ ಪೀಳಿಗೆಗಳಿಗೆ ನಾವು ಅವರ ಗಮನಕ್ಕೆ ತರಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ. ಮುಂದಿನ ಪೀಳಿಗೆಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಅವರಿಗೆ ಬಹಳ ಸುಂದರವಾದ ಭವ್ಯವಾದ ಭಾರತವನ್ನ ಅವ್ರು ನೋಡ್ತಾ ಇದ್ದಾರೆ. ಇದಕ್ಕೆ ಯಾರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಒಂದು ಭವ್ಯ ಭಾರತ, ಸ್ವತಂತ್ರ ಭಾರತವನ್ನ ಮುಂದಿನ ಶತಮಾನದವರೆಗೂ ಸಹ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದರ ಇತಿಹಾಸವನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಇತಿಹಾಸವನ್ನ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಯಾರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನಿಸ್ಕೊಳ್ಳೋದಿಲ್ಲ. ನಾವೆಲ್ಲರೂ ಸಹ ಈ ಒಂದು ಪವಿತ್ರ ರಾಜಕೀಯ ಪಕ್ಷ ಅಲ್ಲ, ಇದು ಒಂದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಒಂದು ಚಳುವಳಿ. ಆ ಚಳುವಳಿಯ ಒಂದು ಪವಿತ್ರ ಪಕ್ಷದ ಸದಸ್ಯರಾಗಿದ್ದೀವಿ. ನಾವೆಲ್ಲರೂ ಸಹ ಗರ್ವದಿಂದ ಹೇಳಬೇಕು, ನಾವೊಬ್ಬ ಕಾಂಗ್ರೆಸ್ಸಿಗ. ಈ ದೇಶಕ್ಕೋಸ್ಕರ ನಮ್ಮ ಪೂರ್ವಜರು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅಂತ ನೀವೆಲ್ಲರೂ ಸಹ ಗರ್ವದಿಂದ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಈಗಾಗಲೇ ರಾಣಿ ಸತೀಶ್ ಅವರು ಮಾತಾಡುವಾಗ ಹೇಳಿದ್ರು, ಹನುಮಂತಯ್ಯನವರು ಮಾತಾಡುವಾಗ ಹೇಳ್ತಾ ಇದ್ರು, ಸ್ವತಂತ್ರ ಪೂರ್ವದಲ್ಲಿ ಬಹಳಷ್ಟು ದೊಡ್ಡ ಚಳುವಳಿಗಳು ನಡೀತು. ಅಸಹಕಾರ ಚಳುವಳಿ, ಆ ನಂತರ ಉಪ್ಪಿನ ಸತ್ಯಾಗ್ರಹ, ಆ ನಂತರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥದ್ದು ಬಹಳ ದೊಡ್ಡ ಚಳುವಳಿ. ಈ 3 ಚಳುವಳಿಗಳು, ಈ ಚಳುವಳಿಯ ಮೂಲಕ ಬ್ರಿಟಿಷರನ್ನ ನಾವು ಹೊರಗಡೆ ಕಳಿಸಬೇಕಾಗಿತ್ತು. ಸ್ವತಂತ್ರ ಭಾರತದಲ್ಲಿ
1942 ಆಗಸ್ಟ್ 8ರಂದು ಬಾಂಬೆಯ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕ್ವಿಟ್ ಇಂಡಿಯಾ ನಿರ್ಣಯ ಅಂಗೀಕರಿಸಿತು. ಜವಾಹರ್ಲಾಲ್ ನೆಹರು ನಿರ್ಣಯವನ್ನು ಮಂಡಿಸಿದ್ರು. ಆ ನಿರ್ಣಯವನ್ನು ಸರ್ದಾರ್ ಪಟೇಲ್ ರವರು ಅನುಭವಿಸಿದ್ರು. ಆದರೆ ಮಹಾತ್ಮ ಗಾಂಧಿಯವರು ಇದು ಅಂತಿಮವಾದ ಹೋರಾಟ, ಈ ಹೋರಾಟದಲ್ಲಿ ನಾವು ಜಯಗಳಿಸಲಿಲ್ಲ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಸಿಗೋದಿಲ್ಲ. ಈ ಹೋರಾಟದ ಅಂತಿಮ ಕ್ಷಣದವರೆಗೂ ಸಹ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪ್ರಾಣಾರ್ಪಣೆ ಆದರೂ ಸಹ ನಾವು ಪ್ರಾಣವನ್ನಾದರೂ ತೆತ್ತು ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಹೇಳಿ ಡೂ ಆರ್ ಡೈ, ಮಾಡು ಇಲ್ಲ ಮಡಿ ಅಂತ ಹೇಳಿ ಒಂದು ಘೋಷಣೆಯನ್ನ ಕೊಟ್ಟು ನಮ್ಗೆಲ್ರಿಗೂ ಸಹ ಸ್ಫೂರ್ತಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹನುಮಂತನವರು ಹೇಳ್ತಾ ಇದ್ರು, ಇಡೀ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಮಹಾತ್ಮ ಗಾಂಧಿಯವರು ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಸರೋಜಿನಿ ನಾಯ್ಡುರವರು ಇರ್ಬೋದು, ಕಸ್ತೂರಿಬಾ ಗಾಂಧಿ ಅವರು ಇರ್ಬೋದು, ಅಸಫ್ ಅಲಿ ಅವರು ಇರ್ಬೋದು, ಎಲ್ಲರೂ ಸಹ ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಇಡೀ ದೇಶದ ಹನುಮಂತನವರು ಹೇಳಿದಾಗೆ ಇಡೀ ದೇಶದ ಸಾರ್ವಜನಿಕರು, ಸಾಮಾನ್ಯ ನಾಗರಿಕರು ಇದು ನಮ್ಮ ಹೋರಾಟ, ಇದರ ನಾಯಕತ್ವ ನಾವು ವಹಿಸ್ಕೊಳ್ತೀವಿ ಅಂತ ಹೇಳಿ ಆ ಹೋರಾಟವನ್ನು ಮಾಡಿ ಬ್ರಿಟಿಷರ್ನ ಓಡಿಸಿದಂತ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ, ಯಾವುದೇ ಪಕ್ಷದಲ್ಲಿ ಇಲ್ಲ. ಭಾರತೀಯ ಜನತಾ ಪಾರ್ಟಿ, RSS ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು, ವಿಶ್ವ ಹಿಂದೂ ಪರಿಷತ್ ಅವರು ದೇಶ ಅಂತ ಯಾವತ್ತೂ ಮಾತಾಡೋದಿಲ್ಲ, ಧರ್ಮ ಅಂತ ಮಾತಾಡ್ತಾರೆ. ದೇಶ ಅಂತ ಮಾತಾಡೋರು ಇದ್ದರೆ ಅವ್ರಿಗೆ ಯಾವುದಾದ್ರೂ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ತೋರಿಸಿ. ಸ್ವತಂತ್ರ ಹೋರಾಟದಲ್ಲಿ ಯಾವುದಾದ್ರೂ ಒಂದೇ ಒಂದು ಪ್ರಾಣಿ, ಭಾರತೀಯ ಜನತಾ ಪಾರ್ಟಿ ಆಗಲಿ RSS ನ ಒಂದು ಜಂತು ಯಾವುದಾದ್ರೂ ಪ್ರಾಣ ಕಳ್ಕೊಂಡಿದ್ಯಾ ಅಂತ ನೋಡಿ ನಾವೆಲ್ಲರೂ ಸಹ ಅವ್ರ ಗುಲಾಮರಾಗೋಣ. ಒಬ್ರು ಸಹ ನಿಮಗೆ ಸಿಕ್ಕೋದಿಲ್ಲ. ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಇರಲಿಲ್ಲ. ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರು. ಇದು ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು, ಕರ್ನಾಟಕದ ಇತಿಹಾಸದಲ್ಲಿ ಶಿವಮೊಗ್ಗದಲ್ಲಿ ಈಸೂರು ಅಂತ ಹೇಳಿ ಅಲ್ಲಿ ಆ ಗ್ರಾಮ ಪಂಚಾಯತಿನಲ್ಲಿ ನಾವು ಸ್ವತಂತ್ರರು, ನಾವು ಬ್ರಿಟಿಷರ ಅಡಿಗಿಲ್ಲ ಅಂತ ಹೇಳಿ ತ್ರಿವರ್ಣ ಧ್ವಜವನ್ನು ಆರಿಸಿ ಬ್ರಿಟಿಷರ್ಗೆ ಸೆಡ್ ಹೊಡೆದಿದ್ರು. ಅಲ್ಲೂ ಸಹ ಸಹಸ್ರಾರು ಜನ ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ನಮ್ಮಲ್ಲಿದೆ. ಇತಿಹಾಸವನ್ನು ನೋಡುವಾಗ ನಾವು ಇತಿಹಾಸ ದಾಖಲಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳಿಂದ ನಾವೆಲ್ಲರೂ ಸಹ ಇಲ್ಲಿ ಕುಳಿತಿದ್ದೀವಿ. ನಾವ್ಯಾರೂ ಸಹ ಇಲ್ಲಿರ್ತಕ್ಕಂಥವ್ರು ಇವರ ಕಾಲಿನ ಧೂಳಿಗೆ ಸಮಾನರಿಲ್ಲ. ನಾವ್ಯಾರೂ ಸಹ ಅವರು ನಮಗೆ ಒಂದು ಭವ್ಯ ಭಾರತವನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಹೋರಾಟದ ಪ್ರಯುಕ್ತ ಸ್ವತಂತ್ರ ಬರೋದಕ್ಕಿಂತ ಮೊದಲು ಭಾರತ ದೇಶ ಅನ್ನೋ ಪರಿಕಲ್ಪನೆವೇ ಇರಲಿಲ್ಲ. ಅದು ನಿಮಗೆ ಗೊತ್ತಿದೆಯೋ ಇಲ್ವೋ? ಈಗ ನಮ್ಮ ಈ RSS ಅವರು, ಹಿಂದೂ ಮಹಾಸಭಾದವರು ಭಾಷಣ ಹೊಡಿತಾ ಇರ್ತಾರೆ, ಬೊಗಳೆ ಹೊಡಿತಾ ಇರ್ತಾರೆ, ಕಂದಾರಿಂದ ಹಿಡಿದು ಇಂಡೋನೇಷ್ಯಾದವರೆಗೂ ಭಾರತ ಇತ್ತು ಅಂತ. 580 ರಾಜ ಮಹಾರಾಜರು ಇದ್ರೆ ವಿನಃ ಭಾರತ ದೇಶ ಅಂತ ಇರಲಿಲ್ಲ. 580 ರಾಜ ಮಹಾರಾಜರು ಅಂದ್ರೆ ಗುಜರಾತ್ ಅಲ್ಲಿ 280 ರಾಜ ಮಹಾರಾಜರು ಇದ್ರು. ರಾಜ ಇರುವಾಗ ಯಾವುದೇ ಸಂವಿಧಾನ ಇರಲಿಲ್ಲ, ಯಾವುದೇ ಕಾನೂನು ಇರಲಿಲ್ಲ. ರಾಜ ಹೇಳಿದ್ದೆ ಕಾನೂನು, ರಾಜ ಹೇಳಿದ್ದೆ ಸಂವಿಧಾನ. ಅದಕ್ಕಿಂತ ಮೊದಲು ಧರ್ಮ ಪ್ರಭುತ್ವ ಇತ್ತು, ಧರ್ಮಾಧಾರಿತ ರಾಜಕಾರಣ ನಡೀತಾ ಇತ್ತು. ಧರ್ಮಾಧಾರಿತ ರಾಜಕಾರಣ ಮಾಡುವಾಗ ಆ ಧರ್ಮದಲ್ಲಿ ಏನ್ ಹೇಳ್ತಾರೆ ಅದನ್ನ ನಡೆಸ್ಕೊಂಡು ಅದು ಸರಿ ಬರಲಿಲ್ಲ ಅಂತೇಳಿ ರಾಜಧರ್ಮ ಬಂತು. ರಾಜಧರ್ಮದಲ್ಲೂ ಸಹ ದಬ್ಬಾಳಿಕೆ ಜಾಸ್ತಿ ಆಯ್ತು ಅಂತೇಳಿ ಪ್ರಜಾಪ್ರಭುತ್ವ ಅಂತ ಹೇಳಿ ನಿಮ್ಮ ಕೈಯಲ್ಲಿ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಸ್ವತಂತ್ರರು. ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಬಹಳ ದೊಡ್ಡ ಶಕ್ತಿಯನ್ನ ಮಹಾತ್ಮ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿದೆ. ಯಾವ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅವರಿದ್ದಾರೆ, ಅವ್ರಿಗೆ ಏನ್ ಶಕ್ತಿ ಇದೆ ಅದೇ ಶಕ್ತಿ ಯಾವ್ದಾದ್ರು ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಅಷ್ಟೇ ಶಕ್ತಿ ಇದೆ. 5 ವರ್ಷಕ್ಕೆ ಅವ್ರಿಗೆ ಬೇಕಾದ ಸರ್ಕಾರವನ್ನು ಆರಿಸ್ತಕ್ಕಂಥ ಶಕ್ತಿ ಪ್ರಜಾಪ್ರಭುತ್ವ ಮತ್ತು ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ನೀವೆಲ್ಲರೂ ಸಹ ತಿಳ್ಕೊಳ್ಬೇಕು. ಆ ಸಂದರ್ಭದಲ್ಲಿ 1942ನೇ ಇಸ್ವಿನಲ್ಲಿ ಈ ಜನಸಂಘದ ಸಂಸ್ಥಾಪಕ ಮತ್ತು ಹಿಂದೂ ಮಹಾಸಭಾದ ಮಹಾದೊಡ್ಡ ನಾಯಕ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬೆಂಗಾಲ್ ಸರ್ಕಾರದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅವರಲ್ಲಿ ಮಂತ್ರಿಗಳಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂದಿನ ವೈಸ್ರಾಯ್ಗೆ ಪತ್ರ ಬರೀತಾರೆ, ಕಾಂಗ್ರೆಸ್ ಪಕ್ಷದವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ, ಅದನ್ನು ಯಾವುದೇ ಕಾರಣಕ್ಕೆ ಯಶಸ್ವಿಯಾಗಕ್ಕೆ ಬಿಡಬಾರದು, ಅದನ್ನು ಹತ್ತಿಕ್ಕಬೇಕು, ಆ ಒಂದು ಕಾಂಗ್ರೆಸ್ ನಾಯಕರನ್ನ ಜೈಲಿಗೆ ತಳ್ಳಬೇಕು ಅಂತ ಪತ್ರ ಬರೆದಿರ್ತಕ್ಕಂಥ ಈಗಲೂ ಸಹ ದಾಖಲೆಗಳಲ್ಲಿದೆ. ಇವರು ನಮಗೆ ಸ್ವಾತಂತ್ರ್ಯ ಹೋರಾಟ, ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ ಹೇಳ್ತಾರೆ.
ಇದೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ RSS ಅವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಕ್ಕಂಥದ್ದು, ದ್ವೇಷ ರಾಜಕಾರಣ ಮಾಡ್ತಕ್ಕಂಥವ್ರು, ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತಕ್ಕಂಥವ್ರು, ಶ್ಯಾಮಾ ಪ್ರಸಾದ್ ಮುಖರ್ಜಿ ಮಂತ್ರಿ ಆಗಿದ್ದು ಮುಸ್ಲಿಂ ಲೀಗ್ ಸರ್ಕಾರದ ಅಡಿಯಲ್ಲಿ ಅನ್ನೋದನ್ನ ನೀವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಮುಸ್ಲಿಂ ಲೀಗ್ ಅವ್ರ ಜೊತೆ ಮಂತ್ರಿ ಆಗಿ ಅದೇ ಮುಸ್ಲಿಂ ಲೀಗ್ ಆ ಮುಸ್ಲಿಂ ಲೀಗ್ ಮೊದಲನೇ ರೆಸಲ್ಯೂಷನ್ ಪಾಕಿಸ್ತಾನ ಆಗಬೇಕು ಅಂತೇಳಿ ಮೊದಲನೇ ರೆಸಲ್ಯೂಷನ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ಮುಸ್ಲಿಂ ಲೀಗ್ ಅವರು ಮಾಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಅವರು ನಾನು ನೆಹರು ಮಾಡಿದ್ದು ಅಂತ ಹೇಳ್ತಾರೆ. ಆದ್ರಿಂದ ನಿರಂತರವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂತಹ ಈ ಒಂದು RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಈ ದೇಶದಲ್ಲಿ ಏನು ಸ್ವತಂತ್ರ ಬಂದಾಗಿನಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು, ಸ್ವತಂತ್ರ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ, ಇವನ್ನೆಲ್ಲವನ್ನೂ ಸಹ ಮುಗಿಸ್ಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ SIR ಮೂಲಕ ನಿಮ್ಮ ಹಕ್ಕನ್ನೇ ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಮತದಾನದ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದೆ. ಆ ಮತದಾನದ ಮೂಲಕ ನೀವು ಯಾವುದೇ ಸರ್ಕಾರವನ್ನು ತೆಗಿಬಹುದು, ನೀವು ಯಾವುದೇ ಸರ್ಕಾರವನ್ನು ಮಾಡಬಹುದು. ಆದ್ರೆ ನಿಮ್ಗೆಲ್ಲ ಹಕ್ಕನ್ನು ಸಹ ತೆಗಿಲಿಕ್ಕೋಸ್ಕರ ಈಗಾಗಲೇ 1,09,00,000 ಮತವನ್ನ ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ. ಆದ್ರಿಂದ ನೀವೆಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚೆತ್ಕೊಂಡು ಇಡೀ ದೇಶದಲ್ಲಿ ತಮ್ಮ ಬೂತ್ ಮಟ್ಟದಲ್ಲಿ ಹೋಗಿ ಯಾರೇ ನೈಜವಾದ ಅರ್ಹ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗದಾಗೆ ನೋಡ್ಕೊಳ್ಬೇಕಾಗಿದೆ. ಅದೇ ದೊಡ್ಡ ನಾವು ಏನಾದ್ರೂ ನೆನೆಸ್ಕೊಂಡು ಅವ್ರಿಗೆ ಗೌರವ ಕೊಡೋದಿದ್ರೆ ಪ್ರತಿಯೊಬ್ಬರ ಹಕ್ಕಕ್ಕೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥದ್ದು ಈ SIR ಮೂಲಕನೇ ಆಗ್ಬೇಕು ಅಂತ ನಿಮ್ಮಲ್ಲಿ ಹೇಳ್ಕೊಳ್ತೇನೆ. ಅದರ ಜೊತೆಗೆ ಈ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ನಮ್ಗೆ ಯಾಕೋಸ್ಕರ ನಮ್ಮ ಪೂರ್ವಜರು ಈ ದೇಶದಲ್ಲಿ ಈ ಒಂದು ಸ್ವತಂತ್ರವನ್ನು ತಂದುಕೊಟ್ರು ಅನ್ನೋದು ತಾವೆಲ್ಲರೂ ಸಹ ನೋಡಿದಾಗ, ಈ ದೇಶದಲ್ಲಿ ಸಮಾನತೆ ಇರಬೇಕು, ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಭಾರತ ಆಗಬೇಕು, ಬಡವರು ಮತ್ತು ದುರ್ಬಲವರಿಗೆ ಗೌರವ ಸಿಗತಕ್ಕಂಥ ಭಾರತ ಆಗಬೇಕು, ಧರ್ಮ ಜಾತಿಯ ಹೆಸರಲ್ಲಿ ವಿಭಜನೆಯ ಭಾರತ ಆಗಬಾರದು ಅನ್ನೋದನ್ನ ಮೂಲ ಉದ್ದೇಶದಿಂದ ನಮ್ಮ ಪೂರ್ವಜರು ನಮ್ಮ ಕೈಯಲ್ಲಿ ಕೊಟ್ಟೋಗಿದ್ದಾರೆ. ಇದಕ್ಕೆ ನಮ್ದೇನು ಕೊಡುಗೆ ಇಲ್ಲ, ನಾವು ಯಾರ್ದೋ ಮಾಡಿದ ಪುಣ್ಯ ಕಾಂಗ್ರೆಸ್ ಪಕ್ಷ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾವು ಒಳ್ಳೆ ಕೆಲಸ ಮಾಡೋಣ, ಇಲ್ಲ ಮುಂದಿನ ಪೀಳಿಗೆ ಕೊಟ್ಟೋಗ್ಬೇಕಾಗುತ್ತೆ. ಮುಂದಿನ ಪೀಳಿಗೆಗಳಿಗೆ ಕೊಟ್ಟೋಗುವಾಗ ಇದರ ಇತಿಹಾಸವನ್ನು ಸಹ ನಾವು ಹೇಳ್ಬೇಕಾಗುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಬೇಕಾಗುತ್ತೆ. ಆ ಸಂಕಲ್ಪ ಏನು ಅಂದ್ರೆ, ಈ ದೇಶದಲ್ಲಿ ದೊಡ್ಡ ಸಂಕಲ್ಪ ಮಾಡಬೇಕಾಗಿರೋದು ಬಡತನದ ವಿರುದ್ಧ ಕ್ವಿಟ್ ಇಂಡಿಯಾ, ಅನ್ಯಾಯದ ವಿರುದ್ಧ ಕ್ವಿಟ್ ಇಂಡಿಯಾ, ಜಾತಿ ಮತ್ತು ಧರ್ಮದ ದೇಶದ ವಿರುದ್ಧ ಕ್ವಿಟ್ ಇಂಡಿಯಾ, ಭ್ರಷ್ಟಾಚಾರ ಮತ್ತು ಶೋಷಣೆ ವಿರುದ್ಧ ಕ್ವಿಟ್ ಇಂಡಿಯಾ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಪ್ರತಿಜ್ಞೆ ಮಾಡಿ ಆ ಒಂದು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸ್ವತಂತ್ರ ಹೋರಾಟ ಬಹಳಷ್ಟು ವಿನಾಕಾರಣ ಅಲ್ಪಸಂಖ್ಯಾತರಿಗೆ ಕಿರುಕುಳ ಕೊಡ್ತಕ್ಕಂಥ ಈ RSS ಅವರು ದೇಶಭಕ್ತಿ, ದೇಶ ಪ್ರೇಮ ಅಲ್ಲ, ಧರ್ಮಾಧಿಕಾರ ರಾಜಕಾರಣ, ಧರ್ಮದ ಮೇಲೂ ಸಹ ಭಕ್ತಿ ಇಲ್ಲ. ಅಯೋಧ್ಯೆಯಲ್ಲಿ ಉಂಡಿ ಕಳ್ತನ ಮಾಡಿದ ಮೇಲೆ ಎಲ್ಲ ಉಂಡಿ ಕಳ್ರೆ ವಿನಃ ಇವ್ರು ಯಾರು ಸಹ ಧರ್ಮದ ಬಗ್ಗೆ ಗೌರವ ಇಲ್ಲದಕ್ಕಂಥವ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಬೈತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದಾಗ ಎಲ್ಲ ದೇವಸ್ಥಾನದ ಮುಂದೆ ಒಂದು ಬೋರ್ಡ್ ಇತ್ತು, ಚಪ್ಪಲಿ ಕಳ್ರಿದ್ದಾರೆ ಹುಷಾರಾಗಿರಿ. ಹೌದು, ಒಪ್ಕೊಳ್ತೀವಿ. ಆದ್ರೆ ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾ ಸರ್ಕಾರಕ್ಕೆ ಬಂದ ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಉಂಡಿ ಕಳ್ರಿದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತಕ್ಕಂಥ ದುರಂತ ನಾವು ನೋಡಿದ್ದೀವಿ. ಆದ್ರಿಂದ ಈ ಉಂಡಿ ಕಳ್ರಿಂದ ನೀವೆಲ್ಲರೂ ಸಹ ಎಚ್ಚರ ಇರಬೇಕು. ಇವ್ರಿಗೆ ಧರ್ಮ ಯಾಕಬೇಕು ಅಂದ್ರೆ, ಉಂಡಿ ಕಳ್ತನ ಮಾಡ್ಲಿಕ್ಕೆ ಇವ್ರಿಗೆ ಧರ್ಮ ಬೇಕಾಗಿದೆ ವಿನಃ ಧರ್ಮದ ಮೇಲೆ ಯಾರಿಗೂ ಸಹ ಇವ್ರಿಗೆ ನಂಬಿಕೆ ಇಲ್ಲ. ನಾವು ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಯಾವ ಧರ್ಮ ಪಾಲನೆ ಮಾಡ್ತೀನಿ ಹಿಂದೂ ಅಂತಂದ್ರೆ, ಮಹಾತ್ಮ ಗಾಂಧಿ ಯಾವ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾರೆ ಅದನ್ನು ಮಾಡ್ತೇನೆ. ಜವಾಹರ್ಲಾಲ್ ನೆಹರು ಅವರು ಯಾವ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾರೆ ಅದನ್ನು ಮಾಡ್ತೇನೆ. ಮತ್ತು ಸರೋಜಿನಿ ನಾಯ್ಡು ಯಾವ ಧರ್ಮವನ್ನು ಪಾಲನೆ ಮಾಡ್ತಾರೆ ಅದನ್ನು ಮಾಡ್ತೇನೆ. ನಾನು ಗೋಲ್ವರ್ಕರ್ ಆಗಲಿ ಅಥವಾ ಹೆಗ್ಡೆವಾರ್ ಆಗಲಿ RSS ಅವರ ಹಿಂದೂ ಧರ್ಮವನ್ನು ನಾನು ಪಾಲನೆ ಮಾಡಕ್ಕೆ ತಯಾರೇ ಇಲ್ಲ. ಅದು ಹಿಂದೂ ಧರ್ಮ ಅಲ್ಲ, ಹಿಂದುತ್ವ ಅಂತ ಹೇಳ್ತೇನೆ. ಸಾವರ್ಕರ್ ಒಬ್ಬ ಹಿಂದೂ ಮಹಾ ಸ್ವತಂತ್ರ ಹೋರಾಟ ಅಂತ ಹೇಳ್ತಾರೆ. ಸಾವರ್ಕರ್ ಅವ್ರ ಮಗ ನಿರಂತರವಾಗಿ ಕೋರ್ಟ್ ಅಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ನೀವೆಲ್ಲರೂ ಸಹ ಗಂಭೀರವಾಗಿ ನೋಡ್ಬೇಕಾಗುತ್ತೆ. ಸಾವರ್ಕರ್ ಅವ್ರ ಮಗ ಈಗಾಗಲೇ ಕೋರ್ಟ್ ಅಲ್ಲಿ ಹೇಳಿದಾನೆ, ಸಾವರ್ಕರ್ ಅವ್ರಿಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ, ಸಾವರ್ಕರ್ ಒಬ್ರು ನಾಸ್ತಿಕರು, ಸಾವರ್ಕರ್ ಅವ್ರ ಮೇಲೆ ಹಸುನ ದೇವರು ಅಂತ ಯಾವತ್ತೂ ಅವ್ರು ಹೇಳಲಿಲ್ಲ, ಅದೊಂದು ಉಪಯುಕ್ತ ಪ್ರಾಣಿ ಅಂತ ಹೇಳಿದ್ರು. ಇವೆಲ್ಲ ನಾವೆಲ್ಲ ಹೇಳಿರ್ತಕ್ಕಂಥದ್ದು. ಅವರ ಮರಿ ಮೊಮ್ಮಗ
ಕೋರ್ಟ್ ಅಲ್ಲಿ ದಾಖಲೆ ಕೊಡ್ತಾ ಇದ್ದಾನೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಡಿಫಾರ್ಮೇಶನ್ ಕೇಸ್. ಅದರಲ್ಲಿ ಹೋಗಿ ಅವರು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಸಾವರ್ಕರ್ ಏನು ಅಂತ ಹೇಳಿ. ಇದನ್ನ ನಾವು ಹೇಳಿದಾಗ ನಾವು ದೇಶದ್ರೋಹಿಗಳಾಗ್ಬಿಡ್ತೀವಿ. ಇದೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಹೇಳ್ತೀನಿ ಕೇಳಿ, ಯಾರೂ ಸಹ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ RSS ಅವ್ರು ಪಾಲ್ಗೊಳ್ಳಿಲ್ಲ. ಒಬ್ಬರು ಪಾಲ್ಗೊಂಡಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಭಕ್ತೇಶ್ವರ್ ಅಂತ ಹೇಳಿ ಗ್ವಾಲಿಯರ್ ಹತ್ರ ಒಂದು ಊರಿದೆ, ಅಲ್ಲಿ ಆ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ 10 ಗಂಟೆಗೆ ಹೊರಗಡೆ ಹೋಗ್ತಾರೆ. ಹೋದಾಗ ಎಲ್ಲೋ ಗುಂಪಲ್ಲಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿನವರು ಸಹ ಪೊಲೀಸರು ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಆಗ ಸಾಯಂಕಾಲ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಮಹಾಸ್ವಾಮಿ, ನಾನು ಈ ಒಂದು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲ ಹೆಸರು ಬರ್ಕೊಳಕ್ ಹೋಗಿದ್ದೆ. ನಾನು ಸ್ವತಂತ್ರ ಈ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟದಲ್ಲಿ ಇರಲಿಲ್ಲ. ಯಾರ್ಯಾರು ಬ್ರಿಟಿಷರ ಸರ್ಕಾರ ವಿರುದ್ಧ ಅದರ ಹೆಸರನ್ನು ಬರ್ಕೊಳಕ್ ಹೋಗಿದ್ದೆ ಅಂತ ಹೇಳಿ ನಾನು ಆ ಹೋರಾಟದಲ್ಲಿ ಇಲ್ಲ ಅಂತ ಹೇಳಿ ಕ್ಷಮಾಪಣೆ ಕೇಳಿ ಹೊರಗಡೆ ಬಂದಿರತಕ್ಕಂಥ ಆ ಮಹಾನ್ ಚೇತನ ಬಿಜೆಪಿಯ ಅಜಾತ ಶತ್ರು ಅಂತ ಹೇಳೋರಿಗೆ ಭಾರತ ರತ್ನನೂ ಕೊಟ್ಬಿಟ್ರು. ಆದ್ರೆ ಯಾವ ಜನಗಳು ಈ ದೇಶಕ್ಕೆ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ತ್ಯಾಗ ಬಲಿದಾನ ಮಾಡಿದ್ದಾರೆ. ಇವತ್ತು ಅವರು ದೇಶದ್ರೋಹಿಗಳು ಮಾಡಿಬಿಟ್ಟಿದ್ದಾರೆ ಈ RSS ಅವರು, ಬಿಜೆಪಿ ಅವರು. ಅದಕ್ಕೆ ನೀವು ಮುಂದಿನ ಪೀಳಿಗೆ ಏನು ನಿಮ್ಮ ಯುವಕರಿದ್ದಾರೆ ಅವರು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾವ ಹೋರಾಟದಲ್ಲಿ ನಮಗೆ ಈ ಒಂದು ಭವ್ಯ ಭಾರತ ಸಿಕ್ಕಿದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ಚಿಂದ ಕೊಯ್ಮಾದವರೆಗೂ, ಇದು ಕೇವಲ ಅಷ್ಟು ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದಲ್ಲ ಈ ಭಾರತ ದೇಶಕ್ಕೆ. ಇನ್ನೂ ಅಂಬೆಗಾಲ ಆಗ್ತಾ ಇದೆ. ಇದನ್ನ ಮುಗಿಸ್ಲಿಕ್ಕೆ, ಯಾಕಂದ್ರೆ ಮೊದಲು ಯಾವ ಧರ್ಮ ಪ್ರಭುತ್ವ ರಾಜಪ್ರಭುತ್ವ ಇತ್ತು ಅದೇ ವಾಸಿ ಅಂತ ಹೇಳ್ತಕ್ಕಂಥ ಜನವೂ ಸಹ ಇದ್ದಾರೆ. ಆದ್ರಿಂದ ಪ್ರಜಾಪ್ರಭುತ್ವ ಬಿಟ್ರೆ ನಮ್ಗೆ ಯಾವುದೂ ಸಹ ಬೇರೆ ವ್ಯವಸ್ಥೆ ಇಲ್ಲ. ಆದ್ರಿಂದ ಪೂರ್ವಜರು ನಮ್ಗೆ ಏನ್ ಕೊಟ್ಟಿದ್ದಾರೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಸಮಾನತೆ ಇರಲಿಲ್ಲ. ಜಾತಿ ಆಧಾರದ ಮೇಲೆ, ಧರ್ಮ ಆಧಾರಿತ ಮೇಲೆ, ಸ್ವತಂತ್ರ ಬರೋದಕ್ಕಿಂತ ಮೊದಲು ಯಾರು ಟ್ಯಾಕ್ಸ್ ಕೊಡ್ತಾರೆ ಅವ್ರು ಮಾತ್ರ ಓಟ್ ಹಾಕೋದಿತ್ತು. ಯಾರು ಜಮೀನ್ದಾರರಿದ್ರು, ಯಾರು ಸೌಕಾರರಿದ್ರು, ಯಾರು ಮೇಲ್ಜಾತಿಯವರಿದ್ರು ಅವ್ರು ಮಾತ್ರ ಓಟ್ ಹಾಕೋರಿದ್ರು. ಸ್ವತಂತ್ರ ಬಂದ ಮೇಲೆ ಎಲ್ರಿಗೂ ಸಹ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷ, ನಮ್ಮ ಸಂವಿಧಾನ, ಮಹಾತ್ಮ ಗಾಂಧಿ ಅವರು ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಇದನ್ನ ನಾವು ಕಳ್ಕೊಳ್ಳಕ್ ತಯಾರಿಲ್ಲ. ಇದು ನಾವು ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವನ್ನ ನಾವು ಯಾವ ರೀತಿ ಕಾಪಾಡಬೇಕಾಗುತ್ತೆ, ಕಾಪಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಒಂದೇ ಕೆಲಸ, ಲಕ್ಷಾಂತರ ಜನ ಏನು ಹೋರಾಟ ಮಾಡಿ ನಮಗೆ ಸ್ವತಂತ್ರ ಭಾರತವನ್ನ ಕೊಟ್ಟಿದ್ದಾರೆ ಅದನ್ನ ಕುಗ್ಗಿಸ್ತಕ್ಕಂಥ, ಆ ಕೀರ್ತಿಯನ್ನ ಕುಗ್ಗಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಭಾರತ ದೇಶದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೇವಲ ಕಾರ್ಯಕ್ರಮ ಆಗಬಾರ್ದು. ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಆ ಒಂದು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆ ಒಂದು ಇತಿಹಾಸವನ್ನ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅರ್ತು ಭಾರತೀಯ ಜನತಾ ಪಾರ್ಟಿ ಮತ್ತು RSS ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಒಬ್ಬರೂ ಸಹ RSS ಅವರು ಸ್ವತಂತ್ರ ಹೋರಾಟದಲ್ಲಿ ಇರಲಿಲ್ಲ. ಯಾರೊಬ್ರು ಹೆಸರು ಹೇಳಕ್ಕೆ ಅವ್ರಿಗೆ ಯೋಗ್ಯತೆನೂ ಇಲ್ಲ. ಆದ್ರಿಂದ ಆವಾಗ ಹೇಳ್ತಾ ಇರ್ತಾರೆ, ನಾವು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ರು ಅಂತ. ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ವಿ, ನಾವು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅಂತ ಹೇಳಿ. ಆಗ ಷಡ್ಯಂತ್ರ ಏನಾಗಿತ್ತು ಅಂತ ಹೇಳ್ತೇನೆ ಕೇಳಿ. ನಾವೆಲ್ಲರೂ ಸಹ ಆಗ ವಿದ್ಯಾರ್ಥಿ ದಶೆಯಲ್ಲಿ ಇದ್ವಿ. ವಿದ್ಯಾರ್ಥಿಗಳಾಗಿದ್ದಾಗ ಜಯಪ್ರಕಾಶ್ ನಾರಾಯಣರವರ ಆಂದೋಲನ, ಜಾರ್ಜ್ ಫೆರ್ನಾಂಡಿಸ್ ರವರ ಆಂದೋಲನ, ರೈಲ್ವೆ ಅಸೋಸಿಯೇಷನ್ ಇಂದ ಅವ್ರಿಗೆ ಕಂಪ್ಲೀಟ್ ಸ್ಟ್ರೈಕ್ ಮಾಡಿದ್ರು. ಇಡೀ ದೇಶದಲ್ಲಿ ರೈಲ್ ಸ್ಟ್ರೈಕ್ ಆಗಿತ್ತು. ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ನಿರ್ಣಯ ಬರುತ್ತೆ ಇಂದಿರಾ ಗಾಂಧಿ ಅವ್ರ ಮೇಲೆ. ಅವರ ಏನು ಅವ್ರು ಗೆದ್ದಿರ್ತಾರೆ ಲೋಕಸಭಾಕ್ಕೆ, ಅದನ್ನ ಇನ್ವ್ಯಾಲಿಡ್ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್. 20 ದಿವಸ ಟೈಮ್ ಕೊಡ್ತಾರೆ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ. ಅಷ್ಟರಲ್ಲಿ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೃಷ್ಣಯ್ಯರು ಚೀಫ್ ಜಸ್ಟಿಸ್ ಇರ್ತಾರೆ, ಪಾಲ್ಕಿವಾಲಾ ಅಂತೇಳಿ ಅವರು ಆ ಕೋರ್ಟ್ ಇಂದಿರಾ ಗಾಂಧಿ ಪರ ಮಾತಾಡ್ತಾರೆ. ಆವಾಗ ಇಂದಿರಾ ಗಾಂಧಿ ಮೇಲೆ ಇದ್ದಿದ್ದು ಏನ್ ಕೇಸು ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಇಂದಿರಾ ಗಾಂಧಿ ಮೇಲೆ ಏನೇ ಭ್ರಷ್ಟಾಚಾರದ ಆಪಾದನೆ ಇರಲಿಲ್ಲ. ಇಂದಿರಾ ಗಾಂಧಿ ಅವ್ರ ಮೇಲೆ ಯಾವುದೇ ಬೇರೆ ಆಪಾದನೆ ಇರಲಿಲ್ಲ. ಅವ್ರ ಚುನಾವಣೆಯಲ್ಲಿ ಈ ತರ ರೋಸ್ಟ್ರಮ್ ಇರುತ್ತೆ ನೋಡಿ, ಇದು ಮೈಕ್ ಹಾಕಿ ಮಾತಾಡೋದು, ಇದಕ್ಕೆ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ,
ಯಶ್ಪಾಲ್ ಕಪೂರ್ ಅಂತ ಹೇಳಿ ಅವರ ಪ್ರೈವೇಟ್ ಸೆಕ್ರೆಟರಿ ಅವರ ಪರ ಪ್ರಚಾರ ಮಾಡಿದ್ದಾನೆ ಅಂತೇಳಿ ಇದೆರಡೇ ಕಾರಣಕ್ಕೆ ಅವ್ರನ್ನ ಬರ್ಖಾಸ್ತು ಮಾಡಿದ್ದು. ಆಗ ಪಾಲ್ಕಿವಾಲ ಅವ್ರು ಹೇಳ್ತಾರೆ, ಈ ಕೇಸ್ ಹೇಗಿದೆ ಅಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸ್ ಅವನು ರೆಡ್ ಲೈಟ್ ಅಲ್ಲಿ ನಿಲ್ಸಿಲ್ಲ ಅಂತ ಕೊಟ್ಟಿರ್ತಾರೆ, ಚಲನ್ ತರ ಇದೆ, ನೀವು ಒಬ್ಬ ಪ್ರಧಾನಮಂತ್ರಿನ ನೀವು ಬರ್ಖಾಸ್ತು ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಅವ್ರು ಸ್ಟೇ ಕೊಡ್ತಾರೆ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ಗೆ. ಆಗ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ, ರಾಷ್ಟ್ರದ ಪೊಲೀಸರು, ಮಿಲಿಟರಿ, ನೀವು ಯಾರು ಸಹ ಸರ್ಕಾರದ ಮಾತು ಕೇಳಬೇಡಿ, ನೀವು ದಂಗೆ ಹೇಳಿ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಷಣ ಮಾಡ್ತಾರೆ, ಇಂದಿರಾ ಗಾಂಧಿ ಮನೆಯಿಂದ ಯಾರನ್ನೂ ಸಹ ಹೊರಗಡೆ ಬರಕ್ಕೆ ಬಿಡಬೇಡಿ, ಅವ್ರನ್ನ ಅವ್ರ ಮನೆ ಗೆರವು ಮಾಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ದಿಟ್ಟ ಮಹಿಳೆ, ಐರನ್ ಲೇಡಿ, ಹುಕ್ಕಿನ ಮಹಿಳೆ ಅಂತ ಇಂದಿರಾ ಗಾಂಧಿ ಅವರು ರಾತ್ರೋರಾತ್ರಿ ಹೋಗಿ, ಆಗ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಇದ್ರು, ಸಂವಿಧಾನದ 352 ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ, ರಾಷ್ಟ್ರದಲ್ಲಿ ಅಂದ್ರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳಿ, ಹೊರ ರಾಷ್ಟ್ರದಿಂದ ನಮಗೆ ಆತಂಕ ಇದ್ದರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದು. ಆ ಅಂತರಾಳದಲ್ಲಿ ಅಂದ್ರೆ ಅಂತರಂಗದಲ್ಲಿ ಏನಾದರೂ ಆಂದೋಲನ ಅಥವಾ ಸರ್ಕಾರ ವಿರುದ್ಧ ಷಡ್ಯಂತ್ರ ಆದರೆ ತುರ್ತು ಪರಿಸ್ಥಿತಿ ಏರ್ಬೋದು ಅಂತ ಹೇಳಿ ಸಂವಿಧಾನದಲ್ಲೇ ಇದೆ. ಆ ಸಂವಿಧಾನದ ಮೂಲಕವೇ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಏರಿಸಿ ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸೋದು. ಇಲ್ಲ ಅಂದ್ರೆ ಆವತ್ತೇ ಛಿದ್ರ ಮಾಡ್ಬಿಟ್ಟಿರೋರು ಈ ಭಾರತ ದೇಶವನ್ನ. ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಇವರು ಪ್ರಜಾಪ್ರಭುತ್ವವನ್ನು ಉಳಿಸಿದ್ರು ಅಂತ ಹೇಳಿ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವ್ರಿಗೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ಎಲ್ಲ ಪಾಶ್ಚಿಮಾತ್ಯ ದೇಶದ ಅಂಶಗಳಿದೆ ಅಂತ ಹೇಳಿ ಅದನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ತ್ರಿವರ್ಣ ಧ್ವಜ ಇದನ್ನ ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಈ 3 ಬಣ್ಣ ಅಥವಾ 3 ಬಣ್ಣ ಇದು ಅಪಶಕುನ ಅಂತ ಹೇಳಿ ಅದನ್ನೂ ಸಹ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಜುಲೈ 27ನೇ ತಾರೀಕು 1947ರಲ್ಲಿ ಅದನ್ನು ತಿರಸ್ಕಾರ ಮಾಡಿದ್ರು. ಆದ್ರಿಂದ ಈ ಸ್ವತಂತ್ರ ಭಾರತದ ಎಲ್ಲ ಆಯಾಮಗಳು, ನಿಯಮಗಳು, ಸಂವಿಧಾನ ಎಲ್ಲದಕ್ಕೂ ಸಹ ವಿರೋಧ ಇರತಕ್ಕಂಥ RSS, ಭಾರತೀಯ ಜನತಾ ಪಾರ್ಟಿ ಅಥವಾ ಅವರ ಸಂಘಟನೆಗಳ ವಿರುದ್ಧ ನೀವೆಲ್ಲರೂ ಸಹ ಗಾಂಧಿಗಿರಿ, ಗಾಂಧಿ ಆಧಾರಿತ ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ನೀವು ಹೋರಾಟ ಮಾಡಿಕೊಂಡು ಈ ದೇಶವನ್ನ ರಕ್ಷಣೆ ಮಾಡಬೇಕು, ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು, ತ್ರಿವರ್ಣ ಧ್ವಜವನ್ನ ರಕ್ಷಣೆ ಮಾಡಬೇಕು, ಜಾತ್ಯತೀತ ತತ್ವವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.